ನಾನು ನಿಮ್ಮ ಅಶೋಕ್. ನೀವು ನೋಡ್ತಾ ಇರುವಂಥದ್ದು ಅಶೋಕ್ ಆಗಿ ಸ್ಟುಡಿಯೋ ಯೂಟ್ಯೂಬ್ ಚಾನಲನ್ನು. ರೈತ ಮಿತ್ರರೇ, ನಿಮಗೆ ಈ ಒಂದು ವಿಡಿಯೋದಲ್ಲಿ ಒಂದು 7 ಡೇಸಲ್ಲಿ ಯಾವುದಾದ್ರೂ ಒಂದು ಹಸಿರು ಮೇವನ್ನು ಬೆಳಿಬೋದಾ, ಒಂದು 7 to 10 ಡೇಸಲ್ಲಿ ಯಾವುದಾದ್ರೂ ಒಂದು ಹಸಿ ಮೇವು ಬೆಳಿಬಹುದಾ, ಸೊ ಅಂಥದ್ರ ಬಗ್ಗೆ ನಾನು ಮಾಹಿತಿಯನ್ನು ಕೊಡಲಿಕ್ಕೆ ಬರ್ತಾ ಇದ್ದೀನಿ. ಅಂದರೆ ಯಾರಾದರೂ ಕೇಳದೇ ಇರ್ತೀರಾ. ಸೊ ಖಂಡಿತ ಇವತ್ತು ಆ ವಿಡಿಯೋದಲ್ಲಿ ಈ ಒಂದು ನಾವು ಮಾಡ್ತಕ್ಕಂಥ ವಿಡಿಯೋದಲ್ಲಿ ಕಂಪ್ಲೀಟ್ ಒಂದು ಹಸಿರು ಮೇವಿನ ಬಗ್ಗೆ. ಸೊ ವಿಡಿಯೋ ತಮ್ಮನಲ್ಲಿ ನೀವು ನೋಡಿದ್ದೀರ ಆಲ್ರೆಡಿ. ಸೊ ಖಂಡಿತ 10 ದಿನದಲ್ಲಿ ನಾವು ಬೆಳೆಯುವಂತಹ ಮೇವುಗಳು ಪ್ರಪಂಚದಲ್ಲಿ ಈ ರೀತಿ ಬೆಳೆಯೋದು ಇನ್ಯಾವುದೂ ಸಹ ಫಾಸ್ಟಾಗಿ ಬೆಳೀಲಿಕ್ಕಾಗಲ್ಲ. ಖಂಡಿತ ನಮ್ಮ ಒಂದು ಡೈರಿ ಫಾರ್ಮರ್ಸ್ಗೆ, ನಮ್ಮ ಒಂದು ರಾಸುಗಳಿಗೆ ಪ್ರೋಟೀನ್ ಫುಡ್ ಪ್ಲಸ್ ಅದಕ್ಕೆ ಫಾಸ್ಟಾಗಿ ಬೆಳೆಯುವಂತಹ ಫುಡ್ ಇದು. ಸೊ ಖಂಡಿತ ಇದ್ರ ಬಗ್ಗೆ ನಾನು ನಿಮಗೆ ಮಾಹಿತಿಯನ್ನು ಕೊಡಲಿಕ್ಕೆ ಈ ಒಂದು ವಿಡಿಯೋನ ಮಾಡಿದ್ದೀನಿ. ವಿಡಿಯೋಗಳು ಲೇಟ್ ಆಯಿತು. ಸೊ ಖಂಡಿತ ಇಷ್ಟು ದಿನ ಲೇಟ್ ಆಗಲಿಕ್ಕೆ ಬೇರೆ ಕಾರಣಗಳಿದ್ವು. ಸೊ ನಾವು ಇನ್ಮೇಲೆ ಕಂಟಿನ್ಯೂಸ್ ಆಗಿ ಕೊಡ್ತಾ ಇರ್ತೀವಿ. ಸ್ವಲ್ಪ ಆವಾಗ ಬ್ರೇಕ್ ಅಂತೂ ಸಿಗ್ತಾ ಇರುತ್ತೆ. ಓಕೆ, ನಾವಿವತ್ತು 10 ಡೇಸಲ್ಲಿ ಬೆಳೆಯುವಂತಹ ಫಾಸ್ಟೆಸ್ಟ್ ಗ್ರೀನ್ ಗ್ರಾಸ್ ಹಸಿರು ಮೇವು, ಅಂದರೆ ವೇಗವಾಗಿ ಬೆಳೆಯುವಂತಹ ಹಸಿರು ಮೇವಿನ ಬಗ್ಗೆ ಒಂದು 10 ದಿನದಲ್ಲಿ ಬೆಳೆದು ಬಿಡುವುದು ಒಳ್ಳೆಯ ಆಹಾರ. ಅದೇನು ಅದರಲ್ಲಿ ಏನಾದರೂ ತೊಂದರೆ ಇದೆಯಾ? ಏನೂ ತೊಂದರೆ ಇರೋದಿಲ್ಲ, ಆರಾಮಾಗಿ ಕೊಡಬಹುದು, ಆದರೆ ಲಿಮಿಟೆಡ್ ಇರಬೇಕು. ಸೊ ಎಲ್ಲನೂ ಸಹ ನಾವು ಬೆಳೆದಿದ್ದೀವಿ, ಹಸಿ ಮೇವು ಮಾತ್ರ ಜಾಸ್ತಿ ಇದೆ, 10 ದಿನದಲ್ಲಿ ಫಾಸ್ಟಾಗಿ ಬೆಳೆದಿದ್ದು ಕೊಡೋಣ ಅಂತಂದರೆ ಇಲ್ಲ. ಸೊ ಲಿಮಿಟಾಗಿ ಅಂದರೆ ಲಿಮಿಟಾಗಿ ಕೊಡಬೇಕಾಗಿರ್ತಕ್ಕಂಥದ್ದು. ಸೊ ಯಾವುದೇ ಪ್ರಾಣಿಗಾಗಲಿ ಯಾವುದಾದ್ರೂ ಒಂದು ಆಹಾರ ಹೆಚ್ಚಾಗಿ ಕೊಡೋದ್ರಿಂದ ಅತಿ ಆದರೆ ಅಮೃತನೂ ವಿಷ ಆಗುತ್ತೆ. ಸೊ ಅದರಿಂದ ಲಿಮಿಟ್ ಇಷ್ಟೇ ಪ್ರಮಾಣದಲ್ಲಿ ಕೊಟ್ಟರೆ ತೊಂದರೆಗಳಂತೂ ಇರೋದಿಲ್ಲ. ಸೊ ಅಂತಹ ಮೇವಿನ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀವಿ. ಯಾರೆಲ್ಲ ನಮ್ಮ ಚಾನಲ್ ಹೊಸದಾಗಿ ನೋಡ್ತಾ ಇದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ವಿಡಿಯೋನ ಲೈಕ್ ಮಾಡೋದ್ರ ಮುಖಾಂತರ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಹೋಗ್ತೀನಿ. ಓಕೆ ಮಿತ್ರ, ನಿಮಗೆಲ್ಲ ಮ್ಯಾಕ್ಸಿಮಮ್ ಎಲ್ಲರಿಗೂ ಜ್ಞಾಪಕಕ್ಕೆ ಬಂದಿರುತ್ತೆ. ಸೊ 10 ಡೇಸಲ್ಲಿ ಬೆಳೆಯುವಂತಹ ಹಸಿರು ಮೇವು ಯಾವುದಪ್ಪ ಅಂತಂದರೆ ಆ್ಯಕ್ಚುಲಿ ಅಬ್ಸಲ್ಯೂಟ್ಲಿ ಹೈಡ್ರೋಪೋನಿಕ್ಸ್ ಮುಖಾಂತರ ಬೆಳೆಯುವಂತಹ ಹೈಡ್ರೋಪೋನಿಕ್ಸ್ ಅಂದ್ರೇನು, ಇದನ್ನ ಯಾವ ರೀತಿ ಬೆಳಿಬೇಕು, ಎಷ್ಟು ಕೊಡಬೇಕು, ಕೊಡೋದ್ರಿಂದ ಅನುಕೂಲಗಳೇನು, ಇದರಿಂದ ಏನಾದರೂ ಅನಾನುಕೂಲಗಳಿದಾವೆ, ಅದೆಲ್ಲವನ್ನು ಹೇಳ್ತಾ ಹೋಗ್ತೀನಿ. ಮುಖ್ಯವಾಗಿ ಫಸ್ಟ್ ಆಫ್ ಆಲ್ ಇಲ್ಲಿ ಹೈಡ್ರೋಪೋನಿಕ್ಸ್. ಹೈಡ್ರೋ ಅಂತ ಅಂದರೆ ಜಲ, ನೀರು. ಪೋನಿಕ್ಸ್ ಅಂತ ಅಂದರೆ ಕೃಷಿ, ಅಂದರೆ ವ್ಯವಸಾಯ ಮಾಡ್ತಕ್ಕಂಥದ್ದು. ಜಲ ಕೃಷಿ ಅಂದರೆ ನೀರಿನಲ್ಲಿ ಕೃಷಿಯನ್ನು ಮಾಡ್ತಕ್ಕಂಥದ್ದನ್ನು ಹೈಡ್ರೋಪೋನಿಕ್ಸ್. ನೀನು ಮೇವು ಒಂದೇ ಅಲ್ಲ, ತರಕಾರಿನೂ ಬೆಳ್ಕೊಳ್ಳಿ, ಸೊಪ್ಪುಗಳನ್ನು ಬೆಳ್ಕೊಳ್ಳಿ, ಮತ್ತೊಂದನ್ನು ಬೆಳ್ಕೊಳ್ಳಿ, ಎಲ್ಲವನ್ನು ಬೆಳ್ಕೊಬೋದು ಹೈಡ್ರೋಪೋನಿಕ್ಸ್ ಮುಖಾಂತರ. ಸೊಪ್ಪು ತರಕಾರಿ ಎಲ್ಲನೂ ಹೇಗಾದರೂ ಬೆಳ್ಕೊಳ್ಳಿ, ನಾನು ಅದ್ರ ಬಗ್ಗೆ ಮಾತಾಡ್ಲಿಕ್ಕೆ ಹೋಗಲ್ಲ. ಮುಖ್ಯವಾಗಿ ಈಗ ಮಾತಾಡ್ತಕ್ಕಂಥದ್ದು ಮೇವು. ನಮ್ಮ ಡೈರಿ ಫಾರ್ಮ್ಗೆ ಬೇಕಾದಂತಹ ಮೇವನ್ನು ನಾವು ಹೈಡ್ರೋಪೋನಿಕ್ಸ್ ಮುಖಾಂತರ ಹೇಗೆ ಬೆಳ್ಕೋಬೇಕು. ಸೊ ಇಲ್ಲಿ ಹೈಡ್ರೋಪೋನಿಕ್ಸ್ ಹೇಳಿದ್ನಲ್ವ, ಜಲ ಕೃಷಿಯನ್ನು ಹೈಡ್ರೋಪೋನಿಕ್ಸ್ ಅಂದರೆ ಜಲ. ಮಣ್ಣಿನ ಅವಶ್ಯಕತೆ ನಮ್ಗೆ ಬೇಕಿಲ್ಲ, ಎಕರೆಗಳು ನಮಗೆ ಬೇಕೇ ಇಲ್ಲ. ಸೊ ಇಲ್ಲಿ ನೀರು ಮತ್ತು ಒಂದಿಷ್ಟು ಜಾಗ ಅಷ್ಟಿದ್ರೆ ನಮಗೆ ಖಂಡಿತ ನಾವು ಬೆಳ್ಕೋಬೋದು. ಹಾಗೆಯೇ ಈ ಹೈಡ್ರೋಪೋನಿಕ್ಸ್ ಯೂನಿಟ್ಗಳನ್ನು ಸೊ ನಾವು ಎಷ್ಟು ಖರ್ಚಲ್ಲಿ ಮಾಡ್ಕೋಬೋದು, ಕಡಿಮೆ ಖರ್ಚಲ್ಲಿ ಯಾವ ರೀತಿ ಮಾಡ್ಕೋಬೋದು, ಸೊ ಅದನ್ನು ಸಹ ನಿಮಗೊಂದು ವಿಡಿಯೋನ ಖಂಡಿತ ಮಾಡ್ತೀನಿ. ಈಗ ಪ್ರೆಸೆಂಟ್ ಹೈಡ್ರೋಪೋನಿಕ್ಸ್ ಅಂತ ಅಂದರೆ ಕಡಿಮೆ ಕೃಷಿಯನ್ನು ಕಡಿಮೆ ನೀರಲ್ಲಿ, ಕಡಿಮೆ ಜಾಗದಲ್ಲಿ, ಕಡಿಮೆ ಖರ್ಚಿನಲ್ಲಿ ಅತಿ ಹೆಚ್ಚು ಪ್ರೋಟೀನ್ ಇರುವಂಥ ಆಹಾರವನ್ನು ಬೆಳೆಸ್ತಕ್ಕಂಥದ್ದೇ ಹೈಡ್ರೋಪೋನಿಕ್ಸ್. ಸೊ ಹೈಡ್ರೋಪೋನಿಕ್ಸ್ಗೆ ಮ್ಯಾಕ್ಸಿಮಮ್ ಎಲ್ಲರೂ ಬೆಳೆಸ್ತಕ್ಕಂಥದ್ದು ಮೆಕ್ಕೆಜೋಳವನ್ನು. ಸೊ ಅದನ್ನು ಹೊರತಾಗಿ ಬೇರೆದನ್ನು ಬಳಸ್ಬೋದು ಅಂದರೆ ಖಂಡಿತ ಬಳಸ್ಬೋದು. ಗೋಧಿ ಬಳಸ್ಬೋದು. ಈ ಪ್ರೆಸೆಂಟ್ ನಮ್ಮ ಒಂದು ನಾರ್ತ್ ಇಂಡಿಯಾಗೆ ಸಜೆಸ್ಟ್ ಮಾಡ್ತಕ್ಕಂಥದ್ದು ತಂತ್ರಜ್ಞಾನ, ಅಂದರೆ ಶಾಸ್ತ್ರಜ್ಞರು ಸಜೆಸ್ಟ್ ಮಾಡೋದು ನೀವು ಈ ಒಂದು ಮೆಕ್ಕೆಜೋಳವನ್ನು ಮಾತ್ರ ಬೆಳೀರಿ. ಸೊ ಗೋಧಿಯನ್ನು ನಾವಿಲ್ಲಿ ಅಷ್ಟು ಸುಲಭವಾಗಿ ಬೆಳೀಲಿಕ್ಕೆ ಸಾಧ್ಯವಿಲ್ಲ, ವಾತಾವರಣದ ಒಂದು ವೈಪರೀತ್ಯಗಳಿಂದ. ಸೊ ಅದನ್ನು ನಾರ್ತ್ ಇಂಡಿಯಾದಲ್ಲಿ ಗೋಧಿನೂ ಸಹ ಹೈಡ್ರೋಪೋನಿಕ್ಸಲ್ಲಿ ಬೆಳೀತಾರೆ, ಕೊಡ್ತಾರೆ. ಬಟ್ ನಮ್ಮ ರಾಸುಗಳಿಗೆ ಮ್ಯಾಕ್ಸಿಮಮ್ ನಾವು ಕೊಡ್ತಕ್ಕಂಥದ್ದು ಮೆಕ್ಕೆಜೋಳದಲ್ಲಿ. ಸೊ ಹೇಗೆ ಇದರ ಒಂದು ಪ್ರೋಸೆಸ್ ಇರುತ್ತೆ ಅಂತ ಅಂದರೆ, ಇಲ್ಲಿ PVC ಸ್ಟ್ಯಾಂಡ್ಗಳ ಮುಖಾಂತರ ನಾವು ಮಾಡಿಕೊಂಡು, ನಿಮಗೆ ಕಾಣ್ತಾ ಇದೆಯಲ್ಲ, ಸೊ ಈ ರೀತಿ PVC ಸ್ಟ್ಯಾಂಡನ್ನು ನಾವು ಸೆಟ್ ಮಾಡಿಕೊಂಡು ಟ್ರೇಗಳಿರುತ್ತೆ. ಸೊ ಈ ಒಂದು ಟ್ರೇಗಳಲ್ಲಿ ನೆನೆ ಇಟ್ಟು ಮತ್ತು ಮೊಳಕೆ ಬಂದಂತಹ ಮೆಕ್ಕೆಜೋಳವನ್ನು, ಸೊ ಒಂದೊಂದು ಟ್ರೇಗೆ 1 kg ಮೆಕ್ಕೆಜೋಳವನ್ನು ಕೊಟ್ಟರೆ ಇದು 7 ಡೇಸಲ್ಲಿ ಅಪ್ ಟು 7 ಡೇಸ್ 7ರಿಂದ 10 ದಿವಸದಲ್ಲಿ ನಿಮಗೆ 1 ಫೀಟಷ್ಟು ಒಂದು ಫೀಟ್ ಅಂದರೆ 1 ಅಡಿಯಷ್ಟು ಎತ್ತರ ಬೆಳೆದಿರುವಂತಹ ಹೈಡ್ರೋಪೋನಿಕ್ಸ್ ಮೇವು ಅನ್ನೋದು ರೆಡಿ ಆಗುತ್ತೆ. ನೀವು ಕೊಟ್ಟಿರ್ತಕ್ಕಂತಹ 1 kgಯಿಂದ ಸೊ ಸುಮಾರು 8ರಿಂದ 10 kg ತನಕ ಮೇವನ್ನು ಒಂದು ಟ್ರೇಯಲ್ಲಿ ಸಿದ್ಧ ಆಗುತ್ತೆ, ಜಸ್ಟ್ ಒಂದು 10 ದಿನದಲ್ಲಿ. ನೋಡಿ, 1 kgಗೆ 10 kgಯಷ್ಟು ಮೇವು ಬರುತ್ತೆ. ಸೊ ಇದನ್ನು ನೀವು ಸಂಪೂರ್ಣವಾಗಿ ಕೊಡ್ಬೋದಾ ಅಂತ ಅಂದರೆ ಖಂಡಿತ ಒಂದು ದಿನಕ್ಕೆ ಒಂದು ರಾಸುವಿಗೆ ಸೊ ಒಂದು ಹಾಫ್ ಟ್ರೇ ಕೊಟ್ಟರೆ ಸಾಕಾಗುತ್ತೆ. ಸೊ ಇದು ಪ್ರೋಟೀನ್ ಅಂದರೆ ಇಲ್ಲಿ ಬೇರಲ್ಲೂ ಪ್ರೋಟೀನ್ ಇದೆ, ಕಾಳಲ್ಲೂ ಪ್ರೋಟೀನ್ ಇದೆ, ಹಾಗೂ ಕಾಂಡದಲ್ಲಿ ಎಲೆಯಲ್ಲೂ ಸಹ ಪ್ರೋಟೀನ್ ಇದೆ. ಸೊ ಎಲ್ಲವೂ ಸಹ ಸಂಪೂರ್ಣವಾಗಿ ಬಳಕೆ ಆಗ್ತಕ್ಕಂಥ ಮೇವು ಅಂದರೆ, ಮತ್ತು ಎಲ್ಲ ರಾಸುಗಳು ಇಷ್ಟಪಟ್ಟು ತಿಂತವೆ, ತುಂಬಾ ಪ್ರೀತಿಯಿಂದ ಇಷ್ಟಪಟ್ಟು ತಿಂತವೆ. ಸೊ ಹೆಚ್ಚು ಪ್ರೋಟೀನ್ ಅನ್ನೋದು ಸೊ ಲಭ್ಯವಾಗುತ್ತೆ ರಾಸುಗಳಿಗೆ. ಸೊ ಒಂದು ಹಾಫ್ ಟ್ರೈ ಅಂದರೆ ಒಂದು 5 kgಯಷ್ಟು ನೀವು ಕೊಡ್ತಾ ಹೋದರೆ ತೊಂದರೆ ಏನು ಇರೋದಿಲ್ಲ. ಇದ್ರ ಜೊತೆ ನೀವು ಡ್ರೈ ಮ್ಯಾಟರ್ ಅಂತ ಕಂಪಲ್ಸರಿ ಕೊಡು. ಹಾಲಿನ ಇಳುವರಿ ಹೆಚ್ಚು ಮಾಡಬೇಕಂದ್ರೆ ಖಂಡಿತ ನೀವು ಕೊಡ್ಬೋದು. ಪ್ಲಸ್ ಇದನ್ನು
ಸರ್ವಕಾಲದಲ್ಲೂ ಬೆಳಿಬೋದು, ಎಲ್ಲ ಕಾಲದಲ್ಲೂ, ಬೇಸಿಗೆ, ಮಳೆಗಾಲ, ಚಳಿಗಾಲ ಎಲ್ಲ ಕಾಲದಲ್ಲೂ ಬೆಳಿಬೋದು. ಅಂದರೆ ವರ್ಷದ ಇಡೀ ವರ್ಷ ಪೂರ್ತಿ ನಾವು ಹಸಿರು ಮೇವನ್ನು ಎಲ್ಲಿ ಕೊಡ್ಬೋದು ಅಂದರೆ ಈ ಹೈಡ್ರೋಪೋನಿಕ್ಸ್ ಮುಖಾಂತರ ಕೊಡ್ಬೋದು. ಸೊ ಅದನ್ನು ನೀವು ಕೊಡೋದ್ರ ಮುಖಾಂತರ ಹಸಿರು ಮೇವಿನ ಸಮೃದ್ಧತೆ ಅನ್ನೋದು ನಿಮಗೆ ನಿಮ್ಮ ಡೈರಿ ಫಾರ್ಮಲ್ಲಿ ಸದಾ ಇರುತ್ತೆ. ಯಾವಾಗ ಅಂದರೆ ನೀವು ಒಂದು ಹೈಡ್ರೋಪೋನಿಕ್ಸ್ ಯೂನಿಟನ್ನು ಮಾಡ್ಕೊಂಡಾಗ. ಸೊ ಓಕೆ, ಎಷ್ಟು ಖರ್ಚಾಗ್ಬೋದು ಈ ಒಂದು ಹೈಡ್ರೋಪೋನಿಕ್ಸ್ ಯೂನಿಟನ್ನು ಮಾಡಲಿಕ್ಕೆ ಅಂದರೆ ಖಂಡಿತ ಒಂದು 10,000 ರುಪೀಸಲ್ಲಿ ಸಿಂಪಲ್ಲಾಗಿ ನೀವು ಒಂದು 5 ರಾಸುಗಳು, ಒಂದು 10 ಕೋಳಿಗೆ, ಒಂದು 50 ಕೋಳಿಗಳಾದರೂ ಮೇಯಿಸ್ಕೋಬೋದು, ಒಂದು 5 ಆಡು ಅಥವಾ ಕುರಿಗಳನ್ನು ಮೇಯಿಸ್ಕೋಬೋದು. ಒಂದು 10,000 ವೆಚ್ಚದಲ್ಲಿ ನಾವೊಂದು 30-35 ಟ್ರೇಗಳನ್ನು ಇಟ್ಟು ಕೃಷಿಯನ್ನು ಮಾಡ್ತೀವಿ, ಹೈಡ್ರೋಪೋನಿಕ್ ಕೃಷಿ ಮಾಡ್ತೀವಿ ಅಂದರೆ ಖಂಡಿತ ಒಂದು 10,000ದಲ್ಲಿ ಮಾಡ್ಕೋಬೋದು. ಸೊ PVC ಪೈಪ್ಗಳು ಬೇಕಾಗುತ್ತೆ, ಅದಕ್ಕೆ ಒಂದು ಸ್ಪ್ರಿಂಕ್ಲರ್ ಬೇಕಾಗುತ್ತೆ, ಒಂದು ಚಿಕ್ಕ ಮೋಟ್ರು ಮತ್ತು ಟೈಮರ್. ಸೊ ಒಂದು 2 ಗಂಟೆಗೊಮ್ಮೆ ಆಟೋಮೆಟಿಕಲಿ ಮೋಟ್ರ್ ಆನ್ ಆಗುವಂತಹ ಒಂದು ಸ್ಪ್ರಿಂಕ್ಲರ್ ಸಿಸ್ಟಮನ್ನು ನೀವು ಅಳವಡಿಸಿದ್ರೆ ಅದಕ್ಕೆ ನೀರು ಹಾಕುವಂಥ ಅವಶ್ಯಕತೆ ಇಲ್ಲ. ಸೊ ನೀವು ಮಾಡಬೇಕಾದಂತಹ ಕೆಲಸ ಇಷ್ಟೇ, ಮೊಳಕೆ ಕಟ್ಟಿಟ್ಟಂತಹ ಕಾಳುಗಳನ್ನು ಟ್ರೇಗಳಲ್ಲಿ ಹಾಕ್ತಕ್ಕಂಥದ್ದು. ಒಂದೊಂದು KGಯಷ್ಟು ಟ್ರೇನಲ್ಲಿ ಹಾಕಿಟ್ಟಿದ್ದೆ ಆದರೆ ಖಂಡಿತ ನಮಗೆ 7 ದಿನದಲ್ಲಿ ರಿಟರ್ನ್ ಆಗಿ ನಮಗೆ ಒಂದು 10 KGಯಷ್ಟು ಆಹಾರ ಅಂತಕ್ಕಂಥ ಸಿಗುತ್ತೆ. ಸೊ ಈ ಒಂದು ಮಾಹಿತಿ ನಿಮಗೆ ಖಂಡಿತ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ನೆಕ್ಸ್ಟ್ ಇದನ್ನು ನಾವು PVC ಪೈಪ್ಗಳ ಮುಖಾಂತರ ಯಾವ ರೀತಿ ಮಾಡಬೇಕಂದ್ರೆ ನಿಮಗೊಂದು ಡೆಮೋ ವಿಡಿಯೋ ಅಂತ ಖಂಡಿತ ಮಾಡ್ತೀನಿ. ಸೊ ಈ ಒಂದು ಮಾಹಿತಿ ನಿಮಗೆ ಖಂಡಿತ ಇಷ್ಟ ಆಗಿದೆ ಅಂತ ನಾನಂತೂ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಹಾಗೆಯೇ ಇತರರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ನಮಸ್ಕಾರ. ನಾನು ನಿಮ್ಮ ಅಶೋಕ್.